ಹಲೋ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಲೆಕ್ಚರ್ ಸೀರೀಸ್ಗೆ ಸ್ವಾಗತ. ನಾನು ಸ್ವಾತಿ. ಇವತ್ತಿನ ಕ್ಲಾಸಲ್ಲಿ ಪ್ರೊಕ್ಲಮೇಷನ್ ಆ್ಯಂಡ್ ಅಟ್ಯಾಚ್ಮೆಂಟ್ ಅನ್ನು ಡಿಸ್ಕಸ್ ಮಾಡೋಣ. ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳಿದ್ದೆ ಲಾಸ್ಟ್ ಕ್ಲಾಸಲ್ಲಿ. ಸೊ ಇಂಟ್ರೆಸ್ಟಿಂಗ್ ಯಾಕೆ ಅಂತಂದರೆ ಇದರದ್ದು ಪಾರ್ಟ್ ಎ ಸಮನ್ಸ್ ಆಗಿತ್ತು, ಪಾರ್ಟ್ ಬಿ ವಾರೆಂಟ್ ಈಗಾಗಲೇ ಡಿಸ್ಕಸ್ ಮಾಡಾಗಿದೆ. ನೀವು ನೋಡಿಲ್ಲ ಅನ್ನೋದಾದರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಹಾಗೆ ಮೇಲೆ ಐ ಬಟನಲ್ಲೂ ಸಹ ನಿಮಗೆ ಕಂಪ್ಲೀಟ್ ಪ್ಲೇಲಿಸ್ಟ್ನ ಲಿಂಕ್ ಸಿಗುತ್ತೆ. ಸೊ ಎಲ್ಲ ವೀಡಿಯೋಸನ್ನು ಆಕ್ಸೆಸ್ ಮಾಡಬಹುದು. ನೀವು BNSSನ ಈಗಾಗಲೇ ನಡೆದಿರುವಂಥ ಅಷ್ಟು ಲೆಕ್ಚರ್ಸ್ ನೀವು ನೋಡಬಹುದು. ನೆಕ್ಸ್ಟ್ ಇದ್ಯಾಕೆ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತ ಅಂದರೆ ಪ್ರೊಕ್ಲಮೇಷನ್ ಯಾವಾಗ ಆ್ಯಂಡ್ ಅಟ್ಯಾಚ್ಮೆಂಟ್ ಯಾವಾಗ ನಡೆಯುತ್ತೆ. ಒಬ್ಬ ವ್ಯಕ್ತಿ ತನ್ನ ಅಗೇನ್ಸ್ಟಲ್ಲಿ ಇಶ್ಯೂ ಆಗಿರುವಂಥ ವಾರೆಂಟನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಬಿಡ್ತಿಲ್ಲ. ಇನ್ ದ್ಯಾಟ್ ಕೇಸ್ ಅಂತಂದರೆ ವಾರೆಂಟ್ ಎಕ್ಸಿಕ್ಯೂಟ್ ಆಗಬೇಕು ಅಂತಂದರೆ ಆ ವ್ಯಕ್ತಿ ಅರೆಸ್ಟ್ ಆಗಬೇಕು. ಅವನು ಇದರ ತಪ್ಪಿಸ್ಕೊಂಡು ಓಡಾಡ್ತಿದ್ದಾನೆ ಅಥವಾ ಕಣ್ಮರೆ ಆಗಿದ್ದಾನೆ. ಈ ಎಲ್ಲ ಕಂಡೀಷನ್ಸಲ್ಲಿ ನಾವು ಪ್ರೊಕ್ಲಮೇಷನನ್ನು ಜಾರಿಗೊಳಿಸ್ತೀವಿ. ಹಾಗೆ ಪ್ರೊಕ್ಲಮೇಷನನ್ನು ನೀವು ಮೂವೀಸಲ್ಲಿ ನೋಡಿರ್ತೀರಿ. ಸೊ ಹಿಂಗೆ ಡಂಗೂರ ಬಾರಿಸ್ಕೊಂಡು ಊರೆಲ್ಲ ಹೇಳ್ತಾರೆ ದಟ್ ಈ ಥರ ವ್ಯಕ್ತಿ ಅಗೇನ್ಸ್ಟಲ್ಲಿ ಒಂದು ವಾರೆಂಟ್ ಇಶ್ಯೂ ಆಗಿದೆ ಅಂತ. ಸಿಮಿಲರ್ಲಿ ಪ್ರೊಕ್ಲಮೇಷನ್ ಅದೇ ರೀತಿ ಕಾನ್ಸೆಪ್ಟ್. ಸೊ ಪ್ರೊಕ್ಲಮೇಷನ್ ಅಂತ ಅಂದಾಗ ನಾವು ನ್ಯೂಸ್ ಪೇಪರಲ್ಲಿ ಪಬ್ಲಿಷ್ ಮಾಡಿಸ್ತೀವಿ ದಟ್ ಈ ವ್ಯಕ್ತಿ ಕಾಣೆ ಆಗಿದ್ದಾನೆ, ಅವನ ಅಗೇನ್ಸ್ಟ್ ಸೋ ಕ್ರೈಮ್ ಇದೆ ಅಂತ ಎಲ್ಲ ಹೇಳಿ. ಇದು ಒಂದು ರೀತಿ ನಾವು ಪ್ರೊಕ್ಲಮೇಷನ್, ಆ ವ್ಯಕ್ತಿಯ ಮನೆ ಅಗೇನ್ಸ್ಟಲ್ಲಿ ಮನೆ ಮುಂದೆ ಒಂದು ನೋಟಿಸನ್ನು ಪೇಸ್ಟ್ ಮಾಡ್ತೀವಿ. ಇದೆಲ್ಲಾನು ಸಹ ಪ್ರೊಕ್ಲಮೇಷನ್ ಅಂತ ಕರಿತೀವಿ. ಇಲ್ಲ ಆ ವ್ಯಕ್ತಿ ಇಲ್ವೇ ಇಲ್ಲ ಅಂತ ಅಂದರೆ ಆ ವ್ಯಕ್ತಿ ಊರು ಬಿಟ್ಟು ಹೋಗಿದ್ದಾನೆ, ಅವನ ಪ್ರಾಪರ್ಟಿನ ಅಟ್ಯಾಚ್ ಮಾಡಿಸ್ತೀವಿ, ಜಪ್ತಿ ಆಗುತ್ತೆ ಅವನೆಲ್ಲ ಪ್ರಾಪರ್ಟಿ. ಸೊ ಇದನ್ನ ಕಂಪ್ಲೀಟ್ ಆಗಿ ಹೇಗೆ ಏನು ಅಂತ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈಗಾಗಲೇ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ನಿಮಗೆ ಪ್ರತಿಯೊಂದು ಲಾ ರಿಲೇಟೆಡ್ ಟಾಪಿಕ್ಸ್, ಎಲ್ಲ ಲಾಸ್ ಬೇರಾಕ್ಟ್ ಇಂದ ಇಷ್ಟು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಈಸಿಯಾಗಿ ನಿಮಗೆ ಅರ್ಥ ಆಗೋ ರೀತಿ ಹೇಳ್ಕೊಡೋದಕ್ಕೆ ನಾನು ಈ ಒಂದು ವಿಡಿಯೋ ಸೀರೀಸನ್ನು ನಡೆಸ್ತಿದ್ದೀನಿ. ಇದರಿಂದ ನಿಮಗೆ ಹೆಲ್ಪ್ ಆಗ್ತಿದೆ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ದ ಚಾನೆಲ್. ಹಾಗೆ ಸ್ವಾತಿ ಲಾ ಕ್ಲಾಸಸ್ ನಮ್ಮ ಒಂದು ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ಗೆ ತಯಾರಿ ಮಾಡ್ತಿರುವಂಥ ಸ್ಟೂಡೆಂಟ್ಸ್, ನೀವು ಜಡ್ಜ್ ಆಗುವ ಕನಸನ್ನು ಹೊಂದಿರೋದಾದರೆ ನಿಮಗೋಸ್ಕರ ಕಾಂಪ್ರಿಹೆನ್ಸಿವ್ ಬ್ಯಾಚ್ ನಡೀತದೆ. ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ ಇಂಟರ್ವ್ಯೂನ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ನಡೆಸ್ತಿದ್ದೀವಿ. ಸೊ ಈ ಬ್ಯಾಚಸ್ಗೆ ಎನ್ರೋಲ್ ಆಗೋದಕ್ಕೆ ನೀವು ಕಾಲ್ ಮಾಡಬೇಕಾಗಿರುವ ನಂಬರ್ 9650849915. ಇಲ್ಲಿ ನಿಮಗೆ ವಿಡಿಯೋಸಲ್ಲಿ ಏನು ನೋಡ್ತಿದ್ದೀರಿ ಇದಕ್ಕಿಂತ ಇನ್ನಷ್ಟು ಡೀಪ್ ಆಗಿ ಕ್ಲಾಸಸ್ಸಲ್ಲಿ ಪ್ರತಿಯೊಂದು ಸೆಕ್ಷನ್ಸ್ನ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗ್ತಿದೆ ಅಂತಂದರೆ ಇದೊಂದು ಟ್ರೇಲರ್ ಆ್ಯಂಡ್ ಇದೇ ರೀತಿ ನಿಮಗೆ ಕ್ಲಾಸ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಕ್ಲಾಸಸ್ಗೆ ಡೆಫಿನೆಟ್ಲಿ ಜಾಯಿನ್ ಆಗಬಹುದು. ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಮೂರೂ ಕವರ್ ಆಗುತ್ತೆ. ಆ್ಯಂಡ್ ಈ ಬ್ಯಾಚಸ್ ನಿಮಗೆ ರೆಗ್ಯುಲರ್ಲಿ ಡೈಲಿ ಸಂಜೆ 8 ಗಂಟೆಯಿಂದ ನಡೆಯುವಂಥದ್ದು. ಸೊ ಕ್ಲಾಸಸ್ ನಿಮಗೆ ಡೈಲಿ ಈವ್ನಿಂಗ್ ಕಂಡಕ್ಟ್ ಆಗುತ್ತೆ. ಆ್ಯಂಡ್ ಈ ಬ್ಯಾಚಸ್ ನಿಮಗೆ ಲೈವ್ ಪ್ಲ್ಯಾಟ್ಫಾರ್ಮಲ್ಲಿ ಆನ್ಲೈನಲ್ಲಿ ನಡೀತಿರುವಂಥದ್ದು. ಸ್ಟಡಿ ಮಟೀರಿಯಲ್ ನೀಡಲಾಗುತ್ತೆ ಆ್ಯಂಡ್ ಮಾಕ್ ಟೆಸ್ಟ್ ಇರುತ್ತೆ ನಿಮಗೆ. ಸೊ ಕ್ಲಾಸಸ್ ನಿಮಗೆ ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡೂ ಭಾಷೆಯಲ್ಲೂ ಸಹ ನಡೀತಿರುವಂಥದ್ದು. ಹಾಗೆ ಬರೀ ಪ್ರಿಲಿಮ್ಸಿಗೆ ಮಾತ್ರ ಜಾಯ್ನ್ ಆಗ್ತೀನಿ ಅಂತಂದ್ರೂ ಸಹ ನೀವು ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ಗೆ ಜಾಯ್ನ್ ಆಗಬಹುದು. 9650849915 ಇದೇ ನಂಬರ್ಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೋಬಹುದು. ಬ್ಯಾಚಸ್ ತುಂಬಾ ಒಂದು ನಾಮಿನಲ್ ಪ್ರೈಸಲ್ಲಿ ನಡೀತಿದೆ. ಸೊ ಹಾಗಾಗಿ ಪ್ರತಿಯೊಬ್ಬ ಲಾ ಸ್ಟೂಡೆಂಟ್ನ ದೃಷ್ಟಿಯಲ್ಲಿ ನಡೆಸ್ತಿರೋದಾಗಿರೋದ್ರಿಂದ ನಿಮಗಿದು ತುಂಬಾ ಬೆನಿಫಿಷಿಯಲ್ ಆಗಿರುವಂಥ ಒಂದು ಕ್ಲಾಸಸ್ ಆಗಿರುತ್ತೆ. ಸೊ ಈ ಎಲ್ಲ ಕ್ಲಾಸಸ್ ಒಬ್ಬ ಲಾ ಸ್ಟೂಡೆಂಟಿಗೋಸ್ಕರ ಅಂತ ನಡೆಸ್ತಿರೋವಂಥದ್ದು. ಪ್ರತಿಯೊಬ್ಬ ಲಾ ಸ್ಟೂಡೆಂಟ್ ನೀವು ಈ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ನಡೀತಿರುವಂಥ ಕ್ಲಾಸಸ್ಸಿಗೆ ಅಟೆಂಡ್ ಆಗಿ ಆ್ಯಂಡ್ ಪ್ರತಿಯೊಂದು ಲಾನ ಆರಾಮಾಗಿ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಪ್ರತಿಯೊಬ್ಬ ಲಾ ಸ್ಟೂಡೆಂಟ್ ಜೊತೆಗೆ, ನಿಮ್ಮ ಕ್ಲಾಸ್ಮೇಟ್ಸ್, ನಿಮ್ಮ ಕಲೀಗ್ಸ್, ಫ್ರೆಂಡ್ಸ್ ಜೊತೆಗೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಸ್ ಆಲ್ರೆಡಿ ಸೆಡ್, ಪ್ರೊಕ್ಲಮೇಷನ್ ಏನು, ಅಟ್ಯಾಚ್ಮೆಂಟ್ ಏನು ಅಂತ ತಿಳಿಸಿದ್ದೀನಿ. ಸೊ ಪ್ರೊಕ್ಲಮೇಷನ್ ಆಫ್ ಅ ಪರ್ಸನ್ ಅಬ್ಸ್ಕಾಂಡಿಂಗ್. ಅಬ್ಸ್ಕಾಂಡಿಂಗ್ ಅಂತ ಯಾವ ವ್ಯಕ್ತಿನ ಕರಿತೀವಿ ಅಂತಂದರೆ ಆ ವ್ಯಕ್ತಿ ತಪ್ಪಿಸ್ಕೊಂಡು ಓಡಾಡ್ತಿದ್ದಾನೆ, ಕಣ್ಮರೆ ಆಗಿದ್ದಾನೆ. ಇನ್ ದ ಸೆನ್ಸ್ ಆ ವ್ಯಕ್ತಿ ವಾರೆಂಟ್ ಎಕ್ಸಿಕ್ಯೂಟ್ ಆಗೋದಕ್ಕೆ ಬಿಡ್ತಿಲ್ಲ. ವಾರೆಂಟ್ ಎಕ್ಸಿಕ್ಯೂಟ್ ಅಂತ ಅರೆಸ್ಟ್ ಆಗ್ತಿಲ್ಲ ಆ ವ್ಯಕ್ತಿ. ಅವನು ಊರಲ್ಲಿಲ್ಲ ಅಥವಾ ಊರು ಬಿಟ್ಟು ಹೋಗಿದ್ದಾನೆ, ಅಂಡರ್ಗ್ರೌಂಡ್ ಆಗಿದ್ದಾನೆ. ಈ ಎಲ್ಲ ರೀತಿನೂ ಅರ್ಥ ಮಾಡ್ಕೋಬಹುದು. ಸೊ 84 ಪ್ರಕಾರ ಒಂದು ಕೋರ್ಟ್ಗೆ ಕಂಪ್ಲೀಟ್ ರೀಸನ್ ಇದೆ ದಟ್ ಆ ವ್ಯಕ್ತಿ ವಾರೆಂಟ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಬಿಡ್ತಿಲ್ಲ.
ಈದರ್ ಆ ವ್ಯಕ್ತಿ ಅಬ್ಸ್ಕಾಂಡ್ ಆಗಿದ್ದಾನೆ ಅಥವಾ ಕನ್ಸೀಲಿಂಗ್ ಹಿಮ್ಸೆಲ್ಫ್ ಅಂತಂದ್ರೆ ಕಣ್ಮರೆ ಆಗಿದ್ದಾನೆ. ಈ ಎಲ್ಲ ಕಂಡೀಷನ್ಸ್ ಅಲ್ಲಿ ಕೋರ್ಟ್ ಏನ್ ಮಾಡತ್ತೆ, ಒಂದು ರಿಟನ್ ಪ್ರೊಕ್ಲಮೇಷನ್ ಅನ್ನ ಪಬ್ಲಿಷ್ ಮಾಡತ್ತೆ. ಅಗೇನ್ ಪ್ರೊಕ್ಲಮೇಷನ್ ರಿಟನ್ ಅಲ್ಲಿ ಆಗಿರತ್ತೆ, ಅದನ್ನ ಅವರ ಒಂದು ಮನೆಯ ಸ್ಪೆಸಿಫೈಡ್ ಏರಿಯಾ ಎಲ್ಲರಿಗೂ ಕಾಣಿಸೋ ರೀತಿ ಒಂದು ಏರಿಯಾನಲ್ಲಿ ಪ್ಲೇಸ್ ಮಾಡಲಾಗುತ್ತೆ, ಮೇನ್ ಗೇಟ್ ಮೇಲೆ, ಮೇನ್ ಡೋರ್ ಮೇಲೆ. ಅದ್ರಲ್ಲಿ ಒಂದು ಟೈಮ್ ಮತ್ತೆ ಪ್ಲೇಸ್ ಅನ್ನ ಮೆನ್ಷನ್ ಮಾಡಿರ್ತೀವಿ ಅಂಡ್ 30 ದಿನದ ಟೈಮ್ ಇರತ್ತೆ ಆ ವ್ಯಕ್ತಿಗೆ ಅದನ್ನ ಪ್ಲೇಸ್ ಮಾಡಿದ ನಂತರ ಬಂದು ಹಾಜರಾಗೋದಿಕ್ಕೆ. ಇದೊಂದು ಇಂಪಾರ್ಟೆಂಟ್ ಆದಂತ ಪ್ರಾವಿಷನ್. ಈಗ ಇನ್ನೊಂದು ಏನಂತಂದ್ರೆ ಪ್ರೊಕ್ಲಮೇಷನ್ ಶಾಲ್ ಆಲ್ಸೋ ಬಿ ಪಬ್ಲಿಷ್ಡ್ ಆಸ್, ಇದಷ್ಟೇ ಅಲ್ಲದೆ ಅವ್ರ ಮನೆ ಮುಂದೆ ಪೇಸ್ಟ್ ಮಾಡೋದಷ್ಟೇ ಅಲ್ಲದೆ ಇನ್ನೂ ಹೇಗೆಲ್ಲ ಕೊಡ್ತೀವಿ ಅಂತಂದ್ರೆ ಪಬ್ಲಿಕಲಿ ರೆಡ್ ಇನ್ ಸಮ್ ಕಾನ್ಸ್ಪಿಷಿಯಸ್ ಪ್ಲೇಸ್ ಆಫ್ ಟೌನ್ ಆರ್ ವಿಲೇಜ್. ಊರು ಅಥವಾ ಹಳ್ಳಿ ಅನ್ನುವಂಥ ಕಂಡೀಷನ್ ಬಂದಾಗ, ಟೌನ್ ಅಂತ ಬಂದಾಗ ಪಬ್ಲಿಕಲಿ ಅನೌನ್ಸ್ ಮಾಡ್ಲಾಗತ್ತೆ, ಈ ತರ ವ್ಯಕ್ತಿನ ನಾವು ಹುಡುಕ್ತಿದೀವಿ, ಈ ತರ ವ್ಯಕ್ತಿ ಕೋರ್ಟಿಗೆ ಬರಬೇಕು ಅಂತ. ಆ ವ್ಯಕ್ತಿ ಎಲ್ಲಿರ್ತಾನೆ ಅನ್ನೋಂಥ ಅವನ ಮನೆ ಅಡ್ರೆಸ್ ಅಂತ ಏನಿರುತ್ತೆ ಆ ಒಂದು ಏರಿಯಾನಲ್ಲಿ ಅನೌನ್ಸ್ಮೆಂಟು ನಡೆಯುತ್ತೆ. ಅದಷ್ಟೇ ಅಲ್ಲದೆ ಅವರ ಮನೆ ಮುಂದೆ ಕಾನ್ಸ್ಪಿಷಿಯಸ್ ಪಾರ್ಟ್ ಅಂತಂದ್ರೆ ಎಲ್ಲರಿಗೂ ಕಾಣಿಸುವಂತ ಒಂದು ಕಡೆ ನಾವು ಅದನ್ನ ಪೇಸ್ಟ್ ಮಾಡ್ತೀವಿ. ಹಾಗೆ ಟೌನ್ ಅಲ್ಲಿ, ಊರಲ್ಲಿ ಎಲ್ಲ ಕಡೆನೂ ಅದನ್ನ ಪೇಸ್ಟ್ ಅಂಟಿಸ್ತೀವಿ. ಕಾಪಿ ದೇರ್ ಆಫ್ ಶಾಲ್ ಬಿ ಅಫಿಕ್ಸ್ಡ್ ಇನ್ ದ ಕಾನ್ಸ್ಪಿಷಿಯಸ್ ಪಾರ್ಟ್ ಆಫ್ ಕೋರ್ಟ್. ಕೋರ್ಟ್ನ ಒಂದು ಪ್ರಾಂಗಣದಲ್ಲೂ ಸಹ ನಾವು ಈ ಒಂದು ಪ್ರೊಕ್ಲಮೇಷನ್ ಅನ್ನ ಅಂಟಿಸ್ತೀವಿ. ಈಗ ಅದಷ್ಟೇ ಅಲ್ಲದೆ ಪ್ರೊಕ್ಲಮೇಷನ್ ಅವಶ್ಯಕತೆ ಬಿದ್ದರೆ ನಾವು ಲೋಕಲ್ ನ್ಯೂಸ್ ಪೇಪರ್, ಡೈಲಿ ನ್ಯೂಸ್ ಪೇಪರ್, ಆ ಏರಿಯಾನಲ್ಲಿ ಸರ್ಕ್ಯುಲೇಟ್ ಆಗುವಂಥ ನ್ಯೂಸ್ ಪೇಪರಲ್ಲಿ ಕೂಡ ಪ್ರೊಕ್ಲಮೇಷನ್ ಅನ್ನ ನಾವು ನ್ಯೂಸ್ ಪೇಪರಲ್ಲೇ ಪ್ರಿಂಟ್ ಮಾಡಿಸಿ ಪಬ್ಲಿಷ್ ಮಾಡಿಸ್ತೀವಿ. ಸೊ ಈ ಎಲ್ಲ ರೀತಿ ಒಂದು ಪ್ರೊಕ್ಲಮೇಷನ್ ಅನ್ನ ಇಶ್ಯೂ ಮಾಡುತ್ತೆ ಕೋರ್ಟ್. ಈಗ ಪ್ರೊಕ್ಲಮೇಷನ್ ಬಗ್ಗೆ ಇನ್ನೊಂದು ಇನ್ಫಾರ್ಮೇಶನ್ ಏನಂತಂದ್ರೆ, ಅಕಸ್ಮಾತ್ ಪ್ರೊಕ್ಲಮೇಷನ್ಗೆ ಆ ವ್ಯಕ್ತಿ ಅಂತಂದ್ರೆ ಈ ತರ ಕೋರ್ಟ್ ಏನ್ ಕರೀತಿದ್ದಾರೆ, ಇದಕ್ಕೆ ಆ ವ್ಯಕ್ತಿ ಹಾಜರಾಗ್ತಿಲ್ಲ, ಸ್ಪೆಸಿಫಿಕ್ ಡೇಟ್ಗೆ ನೀನು ಬರಬೇಕು ಅಂತ ಏನ್ ಹೇಳಿದೀವಿ ಆ ಒಂದು ಡೇಟ್ಗೆ ಆ ವ್ಯಕ್ತಿ ಬರ್ತಿಲ್ಲ. ಸೊ ಆಗೇನ್ ಮಾಡತ್ತೆ ಕೋರ್ಟ್ ಅಂತಂದ್ರೆ ಅಟ್ಯಾಚ್ಮೆಂಟ್ ಆಫ್ ಪ್ರಾಪರ್ಟಿನ ಮಾಡತ್ತೆ. ಓಕೆ, ಸೊ ಈಗ ಒಟ್ಟಿಗೆ ಮೊದಲೇ ಅಟ್ಯಾಚ್ಮೆಂಟೇ ಮಾಡ್ಕೋಬಹುದಿತ್ತಲ್ಲ ಅಂತ ಕೇಳಿದ್ರೆ, ಶೋರ್ ದ ಕೋರ್ಟ್ ಇಶ್ಯೂಯಿಂಗ್ ಪ್ರೊಕ್ಲಮೇಷನ್ ಅಂಡರ್ 84 ಪ್ರಕಾರ ಪ್ರೊಕ್ಲಮೇಷನ್ ಏನು ಇಶ್ಯೂ ಮಾಡ್ತಿತ್ತು, for reason to be recorded any time issue proclamation order attachment of property of movable or immovable or both belonging to the proclaimed offender. Okay, so ಯಾವ ಕೋರ್ಟ್ ಪ್ರೊಕ್ಲಮೇಷನ್ ಜಾರಿಗೊಳಿಸ್ತೋ ಅದೇ ಕೋರ್ಟ್ ಅಟ್ಯಾಚ್ಮೆಂಟ್ನೂ ಸಹ ಆರ್ಡರ್ ಮಾಡುತ್ತೆ. ಅಟ್ಯಾಚ್ ಮಾಡ್ತಿರೋದೇನು ಮೂವಬಲ್ ಪ್ರಾಪರ್ಟಿ ಆಗಬಹುದು, ಇಮ್ಮೂವಬಲ್ ಪ್ರಾಪರ್ಟಿ ಕೂಡ ಆಗಿರಬಹುದು, ಆ ವ್ಯಕ್ತಿಗೆ ಸಂಬಂಧಪಟ್ಟಂತ ಒಂದು ಪ್ರಾಪರ್ಟಿ ಆಗಿರಬೇಕು. ಅಂಡ್ ಇನ್ನೊಂದು, ಇದನ್ನ ನಾವು ಸೈಮಲ್ಟೇನಿಯಸ್ಲಿ ಸಹನೂ ಇಶ್ಯೂ ಮಾಡಬಹುದು. ಪ್ರೊಕ್ಲಮೇಷನ್ ಇಶ್ಯೂ ಮಾಡಲೇಬೇಕು, ಮ್ಯಾಂಡೇಟ್ರಿ. ಹಾಗೆ ಅಟ್ಯಾಚ್ಮೆಂಟ್ ಆ ವ್ಯಕ್ತಿ ಪ್ರೊಕ್ಲಮೇಷನ್ಗೆ ಬರಲಿಲ್ಲ ಅಂತಂದ್ರೆ, ಬಟ್ ಆ ವ್ಯಕ್ತಿ ಬರೋದಿಲ್ಲ ಅಥವಾ ಏನೊಂದು ರೀಸನ್ಸ್ ಏನಿದೆ ಅದರ ಅಕಾರ್ಡಿಂಗ್ಲಿ ಬೇಕಿದ್ರೆ ಪ್ರೊಕ್ಲಮೇಷನ್ ಜೊತೆಗೇನೆ ಸೈಮಲ್ಟೇನಿಯಸ್ಲಿ ನಾವು ಅಟ್ಯಾಚ್ಮೆಂಟ್ ಕೂಡ ಸಹ ಆರ್ಡರ್ ಮಾಡಬಹುದು. ಬಟ್ ಇನ್ನೊಂದು ನೆನಪಿರ್ಲಿ, ಇದು ಮಾಡಬಹುದು ಅಂತ ಹೇಳಿ ನಾವು ವಾರೆಂಟ್ ಜೊತೆಗೇನೆ ಮಾಡಬಹುದಲ್ಲ ಅಂತ ಬರೋದಿಲ್ಲ. ಫಸ್ಟ್ ವಾರೆಂಟ್ ಇಶ್ಯೂ ಆಗತ್ತೆ, ವಾರೆಂಟ್ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿ ಆ ವ್ಯಕ್ತಿ ಬರಲಿಲ್ಲ ಅಂತ ಅಂದಾಗ ಮಾತ್ರ ಪ್ರೊಕ್ಲಮೇಷನ್ ಬರ್ತಿರೋದು. ಅಂಡ್ ಆ ಪ್ರೊಕ್ಲಮೇಷನ್ ಜೊತೆಗೆ ಅಟ್ಯಾಚ್ಮೆಂಟ್ ನಂತರನೂ ಬೇಕಾದ್ರೆ ಕೊಡಬಹುದು ಅಥವಾ ಒಟ್ಟಿಗೆ ಬೇಕಾದ್ರೂ ಸಹ ಬರಬಹುದು. ಪ್ರೊಕ್ಲಮೇಷನ್ ಜೊತೆಗೆ ಅಟ್ಯಾಚ್ಮೆಂಟ್ ಸಹ ಬರಬಹುದು. ಸೊ ಇದು ಆರ್ಡರ್, ಇದು ಹೀಗೇನೆ, ಇದು ನೆನಪಿರ್ಲಿ. ನೆಕ್ಸ್ಟ್, ಅಕಸ್ಮಾತ್ ಆ ವ್ಯಕ್ತಿ ಅಟ್ಯಾಚ್ಮೆಂಟ್ ಇನ್ನೊಂದು ಯಾವಾಗ ಬರುತ್ತೆ ಅಂತಂದ್ರೆ, ಇದರ್ ಆ ವ್ಯಕ್ತಿ ತನ್ನ ಒಂದು ಪ್ರಾಪರ್ಟಿನ, ಅವನ ಕಂಪ್ಲೀಟ್ ಪ್ರಾಪರ್ಟಿನ ಡಿಸ್ಪೋಸ್ ಮಾಡಿ, ಅಂದ್ರೆ ಊರು ಬಿಟ್ಟು ಹೋಗಿದ್ದಾನೆ, ಅದಷ್ಟೇ ಅಲ್ಲದೆ ಅವನ ಊರ್ ಕಡೆ ಇದ್ದಂತ ಎಲ್ಲಾ ಪ್ರಾಪರ್ಟಿನೂ ಸಹ ಮಾರ್ತಿದ್ದಾನೆ, ಎಲ್ಲ ಡಿಸ್ಪೋಸ್ ಮಾಡ್ತಿದ್ದಾನೆ, ಬೇರೆ ಯಾರಿಗಾದ್ರೂ ಅದನ್ನ ಮಾರಾಕ್ತಿದ್ದಾನೆ. ಈ ಎಲ್ಲ ಕಂಡೀಷನ್ಸ್ ಅಲ್ಲಿ ಕೋರ್ಟ್ ಇಮ್ಮಿಡಿಯೇಟ್ ಅಟ್ಯಾಚ್ಮೆಂಟ್ ಅನ್ನ ಆರ್ಡರ್ ಮಾಡುತ್ತೆ. ಬಿಕಾಸ್ ಅಟ್ಲೀಸ್ಟ್ ಆ ಪ್ರಾಪರ್ಟಿನ ಸೇಲ್ ಔಟ್ ಮಾಡಿ ನಾವೊಂದು ರಿಲೀಫ್ ಅನ್ನ ಕೊಡಬಹುದು. ಸೊ ಹಾಗಾಗಿ, ಅಂಡ್ ಇನ್ನೊಂದು, ಅಟ್ಯಾಚ್ಮೆಂಟ್ ಅಂಡ್ ಪ್ರೊಕ್ಲಮೇಷನ್ ಇರೋದ್ರ ಆಬ್ಜೆಕ್ಟಿವ್ ಏನಂತಂದ್ರೆ, ಒಬ್ಬ ವ್ಯಕ್ತಿ ವಿಕ್ಟಿಮ್ ಅಂತ ಅಂದಾಗ ಅವನಿಗೆ ಒಂದು ಕೋರ್ಟ್ ಕಡೆಯಿಂದ ಅಶ್ಯೂರೆನ್ಸ್ ದಟ್ ನಿನಗೆ ನ್ಯಾಯ ಸಿಗತ್ತೆ. ನ್ಯಾಯನೇ ಸಿಗೋದಿಲ್ಲ ಅಂತ ಆ ವ್ಯಕ್ತಿ ಕೈ ಮಾಡಿ ಕೂರೋ ಹಾಗಿಲ್ಲ. ಸೊ ಕೋರ್ಟ್ ತನ್ನ ಒಂದು ಆಕ್ಷನ್ ಅನ್ನ ತಗೊಳ್ತಿರುವಂತ ರೀತಿ, ಯಾಕೆ ಅಟ್ಯಾಚ್ಮೆಂಟ್ ಮಾಡಬೇಕು, ಯಾಕೆ ಪ್ರೊಕ್ಲಮೇಷನ್ ಮಾಡಬೇಕು ಅಂತಂದ್ರೆ, ಬಿಕಾಸ್ ಒಬ್ಬ ವ್ಯಕ್ತಿ ವಿಕ್ಟಿಮ್ ಕೋರ್ಟನ್ನೇ ನಂಬ್ಕೊಂಡು ಕೂತಿರೋದ್ರಿಂದ ಈ ಎಲ್ಲ ಪ್ರಾಸೆಸ್ ಇಂದ ನಾವು ನ್ಯಾಯ ಕೊಡಿಸೋದಕ್ಕೆ ಮಾಡ್ತಿರುವಂತ ಪ್ರಯತ್ನ ಇದು. ನೆಕ್ಸ್ಟ್,
ದಿಸ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಈಗ ಆ ಪ್ರಾಪರ್ಟಿನ ನಾವೇನು ತೊಗೊಂಡಿರ್ತೀವಿ ಅಥವಾ ಅಟ್ಯಾಚ್ ಆಗಿದೆ, ಈ ಎಲ್ಲ ಪ್ರಾಪರ್ಟಿಗೋಸ್ಕರ ಬೇಕಾದರೆ ಒಬ್ಬ ರಿಸೀವರ್ನ ಅಪಾಯಿಂಟ್ ಮಾಡಬಹುದು ಕೋರ್ಟ್ ಅಟ್ಯಾಚ್ ಆದಂಥ ಪ್ರಾಪರ್ಟಿನ ನೋಡ್ಕೊಳ್ಳೋದಕ್ಕೆ. ಇಲ್ಲ ನಾವು ಅದನ್ನು ಸೀಸ್ ಮಾಡ್ಕೋಬಹುದು ಪ್ರಾಪರ್ಟಿನ. ರೈಟಿಂಗ್ ಪ್ರೊಹಿಬಿಟಿಂಗ್ ಡೆಲಿವರಿ ಆಫ್ ಸಚ್ ಪ್ರಾಪರ್ಟಿ, ಆ ಪ್ರಾಪರ್ಟಿ ಆಲ್ರೆಡಿ ಮಾರಿದ್ದಾರೆ ಅಂತಂದರೆ ಅದರ ಡೆಲಿವರಿ ಇನ್ನೊಬ್ಬ ವ್ಯಕ್ತಿ ಕೈಗೆ ಹೋಗೋದನ್ನು ತಡಿಬಹುದು ಕೋರ್ಟ್. ಸೊ ಈ ಎಲ್ಲ ರೀತಿ ಒಂದು ಮೂವಬಲ್ ಪ್ರಾಪರ್ಟಿನ ಮಾಡುವಂಥದ್ದು. ಆ್ಯಂಡ್ ಅದೇ ಇಮ್ಮೂವಬಲ್ ಪ್ರಾಪರ್ಟಿನ ಅಟ್ಯಾಚ್ ಮಾಡಿದ್ದೀವಿ ಅಂತಂದರೆ ಅದರ ಪೊಸೆಷನ್ ತೊಗೊಬೋದು, ರಿಸೀವರ್ನ ಅಪಾಯಿಂಟ್ ಮಾಡಬಹುದು, ಅದರ ಡೆಲಿವರಿನ ನಾವು ತಡಿಬಹುದು. ಇದೆಲ್ಲ ಅಗೇನ್ ಇದರಲ್ಲೂ ಮಾಡಬಹುದು. ಪ್ಲಸ್ ಇಂಪಾರ್ಟೆಂಟ್, ನಿಮಗೆ ಇದು ಪ್ರಿಲಿಮ್ಸಲ್ಲಿ ಕೇಳ್ತಾರೆ ಕ್ಲಾಸ್ ನಂಬರ್ 5. ಒಂದು ಲೈಫ್ ಸ್ಟಾಕ್ ಅಥವಾ ಪೆರಿಷಬಲ್ ಗೂಡ್ಸ್ ಇನ್ ನೇಚರ್ ಅಂತಂದರೆ ಒಬ್ಬ ವ್ಯಕ್ತಿ ಅವನಿಗೆ ಹೂವಿನ ತೋಟ ಇದೆ ಅಥವಾ ತರಕಾರಿ ಇದಿದೆ, ಸೊ ಅದು ಪೆರಿಷಬಲ್ ಇನ್ ನೇಚರ್ ಅಂತಂದರೆ ಟೈಮ್ ಸರಿಯಾಗಿ ಅದನ್ನು ಕಟ್ ಮಾಡಿ ಮಾರ್ಕೆಟ್ಗೆ ಕಳಿಸ್ಬೇಕು. ಇಲ್ಲ ಅಂತಂದರೆ ಅದೆಲ್ಲ ಹಾಳಾಗತ್ತೆ, ಯಾರಿಗೂ ಏನೂ ಸಿಗೋದಿಲ್ಲ. ಸೊ ಈ ಕಂಡೀಷನಲ್ಲಿ ಕೋರ್ಟ್ ಅದನ್ನೇನಾದರೂ ಸೀಸ್ ಮಾಡ್ತಿದೆ ಅಂತಂದಾಗ ಇಮ್ಮಿಡಿಯೇಟ್ ಸೇಲ್ ನಡೆಸುತ್ತೆ. ಅದನ್ನು ಇಮಿಡಿಯೇಟ್ ಆಗಿ ಮಾರ್ಕೆಟ್ಗೆ ಹಾಕಿ ದುಡ್ಡು ಏನು ಬರುತ್ತೆ ಅದನ್ನು ಕೋರ್ಟ್ ಅಕಾರ್ಡಿಂಗ್ಲಿ ರಿಲೀಫ್ ಕಡೆಗೆ ನೋಡುತ್ತೆ. ಸೊ ದಿಸ್ ಈಸ್ ಇಂಪಾರ್ಟೆಂಟ್. ಪೆರಿಷಬಲ್ ಗೂಡ್ಸ್ ಅಥವಾ ಲೈಫ್ ಸ್ಟಾಕ್ ಇನ್ ದ ಸೆನ್ಸ್ ಕುರಿ, ಹಸು ಈ ರೀತಿ ಪ್ರಾಣಿಗಳು ಡೊಮೆಸ್ಟಿಕ್ ಇದರಲ್ಲಿದ್ದಾಗ ಅದನ್ನು ಕೋರ್ಟ್ ಅಗೇನ್ ಇಮಿಡಿಯೇಟ್ ಸೇಲ್ ಆಫ್ ಅನ್ನು ಕಂಡಕ್ಟ್ ಮಾಡುತ್ತೆ ಆ ಕಂಡೀಷನಲ್ಲಿ ಕೂಡ ಸಹ. ನೆಕ್ಸ್ಟ್, ಅಟ್ಯಾಚ್ ಆದಂಥ ಪ್ರಾಪರ್ಟಿನ ನಾವು ಹೇಗೆ ನೋಡ್ಕೊಳ್ತೀವಿ, ದಟ್ ಈಸ್ ಸ್ಟಿಲ್ ಅಬೌವ್ ಐಡೆಂಟಿಫಿಕೇಶನ್ ಆ್ಯಂಡ್ ಅಟ್ಯಾಚ್ಮೆಂಟ್ ಆಫ್ ಪ್ರಾಪರ್ಟಿ ಆಫ್ ಪ್ರೊಕ್ಲೈಮ್ ಪರ್ಸನ್. ಸೊ ಪ್ರೊಕ್ಲೈಮ್ ಪರ್ಸನ್ ಯಾರಿದ್ದ ಅವನ ಒಂದು ಪ್ರಾಪರ್ಟಿನ ಐಡೆಂಟಿಫೈ ಮಾಡಿ ಪೊಲೀಸ್ ಆಫೀಸರ್ ಅದನ್ನು ಎಸ್ ಪಿ ಅವರಿಗೆ ಬರೆದು ತಿಳಿಸಿ ಅದು ಅಕಾರ್ಡಿಂಗ್ಲಿ ನಾವು ಅಟ್ಯಾಚ್ಮೆಂಟನ್ನು ನಡೆಸ್ತಿರೋದು. ಕ್ಲೇಮ್ಸ್ ಆ್ಯಂಡ್ ಒಬ್ಜೆಕ್ಷನ್ ಟು ಅಟ್ಯಾಚ್ಮೆಂಟ್. ಕ್ಲೇಮ್ ಆ್ಯಂಡ್ ಒಬ್ಜೆಕ್ಷನ್ ಅಂತಂದರೆ ಈಗ ಅಟ್ಯಾಚ್ ಮಾಡಾಗಿದೆ. ಸೊ ಅಟ್ಯಾಚ್ ಮಾಡಾದ ನಂತರ ಯಾವುದೇ ರೀತಿ ಒಬ್ಜೆಕ್ಷನ್ ರೇಸ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್, ಈಗ ಒಬ್ಬ ವ್ಯಕ್ತಿ US ಅಲ್ಲಿದ್ದ, ಅವನಿಗೆ ಗೊತ್ತೇ ಇಲ್ಲ ಇಂಡಿಯಾನಲ್ಲಿ ಅವನ ಅಗೇನ್ಸ್ಟ್ ಒಂದು ವಾರೆಂಟ್ ಇಶ್ಯೂ ಆಗಿದೆ, ಅವನ ಬಂದಿಲ್ಲ ಅಂತ ಪ್ರೊಕ್ಲಮೇಷನ್ ಇದೆ, ಅಟ್ಯಾಚ್ಮೆಂಟ್ ಮಾಡ್ತಿದ್ದಾರೆ, ಬಿಕಾಸ್ ಅವನಿಗೆ ಏನೂ ಐಡಿಯಾನೇ ಇಲ್ಲ. ಬಟ್ ಆ ವ್ಯಕ್ತಿ ವಾಪಸ್ ಬಂದ ನಂತರ ನೋಡಿದ್ರೆ ಅವನ ಪ್ರಾಪರ್ಟಿ ಎಲ್ಲ ಅಟ್ಯಾಚ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಆಗೇನು ಮಾಡೋದು, ಆಗ ಅವನು ಕೋರ್ಟ್ಗೆ ಹಾಜರಾಗಿ ವಿತಿನ್ 6 ಮಂತ್ಸ್ ಅವನ ಹತ್ರ ಟೈಮ್ ಇರುತ್ತೆ, ದಟ್ ಸೊ ಆ್ಯಂಡ್ ಸೊ ಅಟ್ಯಾಚ್ಮೆಂಟ್ ಏನಾಗಿದೆ ಅದನ್ನು ರಿಕ್ಲೇಮ್ ಮಾಡ್ಕೋಬಹುದು. ದ್ಯಾಟ್ ನನಗೆ ಗೊತ್ತೇ ಇಲ್ಲ, ಇದು ರಿಕ್ವೈರ್ಡ್ ರೀಸನ್ಸ್ ಅನ್ನು ಕೊಟ್ಟು ಕೋರ್ಟ್ ಸ್ಯಾಟಿಸ್ಫೈ ಆದಲ್ಲಿ ಆ ವ್ಯಕ್ತಿನ ಪ್ರಾಪರ್ಟಿ ರಿಕ್ಲೇಮ್ ಮಾಡೋದಕ್ಕೆ ಅಥವಾ ಅವರ ಒಂದು ಲೀಗಲ್ ಹೇರ್ಸ್ ಹತ್ರನೂ ಸಹ ಈ ಒಂದು ಆಪ್ಷನ್ ಇರುತ್ತೆ. ದಟ್ ಅವರ ಒಂದು ಪ್ರಾಪರ್ಟಿನ ಕ್ಲೇಮ್ ಮಾಡುವಂಥದ್ದು ವಿತ್ ಪ್ರಾಪರ್ ರಿಕ್ವೈರ್ಡ್ ರೀಸನ್ಸ್ ಅನ್ನು ಕೊಟ್ಟು ಕೋರ್ಟ್ಗೆ ಇಫ್ ಕೋರ್ಟ್ ಇಸ್ ಸ್ಯಾಟಿಸ್ಫೈಡ್ ಅವರು ಕ್ಲೇಮನ್ನು ಮಾಡ್ಕೋಬಹುದು. ಅದೇ ಇನ್ನೊಂದು ಇಂಪಾರ್ಟೆಂಟ್ ಇದರಲ್ಲಿ ರಿಲೀಸ್, ಸೇಲ್, ರಿಸ್ಟೋರೇಷನ್ ಆಫ್ ಅಟ್ಯಾಚ್ ಪ್ರಾಪರ್ಟಿ. ಅಟ್ಯಾಚ್ ಆಗಿರೋ ಪ್ರಾಪರ್ಟಿ ಏನಿದೆ ಅದನ್ನು ಕೋರ್ಟ್ ಹೇಗೆ ನೋಡುತ್ತೆ ಅಂತಂದರೆ, ಒಂದು ರಿಲೀಸ್ ಮಾಡಬಹುದು ಯಾರಾದರೂ ಕ್ಲೇಮ್ ಮಾಡ್ತಿದ್ದಾರೆ ಅಂತಂದರೆ, ಇಲ್ಲ ಸೇಲ್ ಮಾರಾಟ ಮಾಡಬಹುದು. ನೆಕ್ಸ್ಟ್, ರಿಸ್ಟೋರೇಷನ್ ಆಫ್ ಅಟ್ಯಾಚ್ ಪ್ರಾಪರ್ಟಿ ಅಂತಂದರೆ ಅಟ್ಯಾಚ್ ಆಗಿರುವಂಥ ಪ್ರಾಪರ್ಟಿನ ವಿತಿನ್ 2 ಇಯರ್ಸ್ ತನಕನೂ ಸಹ ಟೈಮ್ ಇರುತ್ತೆ ಅದನ್ನು ವಾಪಸ್ ರಿಸ್ಟೋರ್ ಮಾಡೋದಕ್ಕೆ. ಇಫ್ ವಿತಿನ್ 2 years ಫ್ರಮ್ ದ ಡೇಟ್ ಆಫ್ ಅಟ್ಯಾಚ್ಮೆಂಟ್ ಎನಿ ಪರ್ಸನ್ ಹುಸ್ ಪ್ರಾಪರ್ಟಿ ಹ್ಯಾಸ್ ಬೀನ್ ಡಿಸ್ಪೋಸ್ಡ್ ಬೈ ದ ಸ್ಟೇಟ್ ಗೌರ್ಮೆಂಟ್, ಆ ಪ್ರಾಪರ್ಟಿ ಕಂಪ್ಲೀಟಾಗಿ ಡಿಸ್ಪೋಸ್ ಆಗಿದೆ ಅನ್ನೋದಾದರೆ ಅದರ ರಿಕ್ವೈರ್ಡ್ ಅಮೌಂಟ್ ಏನು ಕಾಸ್ಟ್ ಇತ್ತೋ ಅದನ್ನು ಕೋರ್ಟ್ ತುಂಬಿಸಿ ಕೊಡುತ್ತೆ. ಇವತ್ತಿನ ನೀವು ನ್ಯೂಸ್ ಪೇಪರ್ ಓದಿರೋದಾದರೆ ನಿಮಗೆ ಗೊತ್ತಿರುತ್ತೆ, ಜಯಲಲಿತಾ ಅವರ ಒಂದು ಪ್ರಾಪರ್ಟಿ ಏನು ಸೀಸ್ ಆಗಿತ್ತು ಅದನ್ನು ರೀಕ್ಲೇಮ್ ಮಾಡ್ತಿದ್ದಾರೆ ಅವರ ನೆಫ್ಯೂ ಮತ್ತು ನೀಸ್. ದ್ಯಾಟ್ ಓಕೆ, ನೀವು ರೇಡ್ ಮಾಡಿದ ನಂತರ ನೀವು ಯಾವ ಒಂದು ಡ್ಯೂರೇಷನ್ ಅಂತ ಹೇಳ್ತೀರಿ ಅದನ್ನು ಬಿಟ್ಟು ಅದಕ್ಕೆ ಮುಂಚೆ ಅವರು ಪಡ್ಕೊಂಡಿರೋಂಥ ಏನು ಆಸ್ತಿ ಇದೆ ಅದನ್ನು ನಮಗೆ ಬಿಟ್ಕೊಡಿ ಅಂತ ಹೇಳಿ. ಸೊ ದ್ಯಾಟ್ ಈಸ್ ರೀಕ್ಲೇಮಿಂಗ್ ಆಫ್ ಸಚ್ ಪ್ರಾಪರ್ಟಿ. ಆ್ಯಂಡ್ ಹೈಕೋರ್ಟ್, ಕರ್ನಾಟಕ ಹೈಕೋರ್ಟಲ್ಲೇ ಕೇಸ್ ನಡೀತಿರೋದು. ಸೊ ಅದರ ಅಪ್ಡೇಟ್ಸ್ ನಿಮಗೆ ಪೇಪರಲ್ಲಿ ಬರ್ತಾನೆ ಇರುತ್ತೆ. ಅದನ್ನು ಕರೆಂಟ್ಲಿ ನಡೀತಿರುವಂಥ ಈವೆಂಟ್ಸ್ನ ನೀವು ಈ ರೀತಿ ರಿಲೇಟ್ ಮಾಡ್ಕೊಳ್ತಾ ಓದಿದ್ರೆ ನಿಮಗೂ ಸಹ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಟಾಪಿಕ್ಸ್. ಆ್ಯಂಡ್ ಕೋರ್ಟ್ ಅದಕ್ಕೆ ಆರ್ಡರ್ ಮಾಡಿದೆ, ಓಕೆ ನೀವು ಕಂಪ್ಲೀಟ್ ಅದರ ರಿಲೇಟೆಡ್ ನಮಗೆ ಪ್ರೂಫ್ ತಂದುಕೊಡಿ ವಿತ್ ಎಲ್ಲ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನಾದರೂ ಇದ್ದರೆ ಕೋರ್ಟ್ ಕನ್ಸಿಡರ್ ಮಾಡುತ್ತೆ. ಆ್ಯಂಡ್ ಅಕಸ್ಮಾತ್ ಆ ಪ್ರಾಪರ್ಟಿ ಆಲ್ರೆಡಿ ಸೇಲ್ ಔಟ್ ಆಗಿದೆ ಅನ್ನೋದಾದರೆ ಅದರ ಒಂದು ರೀಫಂಡ್ ಅಮೌಂಟ್ ಅದಕ್ಕೆ ಎಷ್ಟು ಅಮೌಂಟ್ ಆಗಿತ್ತೋ ಅದನ್ನು ಕೋರ್ಟ್ ನಿಮಗೆ ವಾಪಸ್ ಕೊಡಿಸುತ್ತೆ ಅಂತಲೂ ಹೇಳಿದೆ. ನೆಕ್ಸ್ಟ್, ಒಂದು ಈ ರೀತಿ ಅಪ್ಲಿಕೇಶನನ್ನು ರಿಸ್ಟೋರೇಷನ್ ಅಪ್ಲಿಕೇಶನನ್ನು ಕೋರ್ಟ್ ರಿಜೆಕ್ಟ್ ಮಾಡಿದೆ ಅಂತಂದಾಗ ಏನು ಮಾಡಬಹುದು, ಆ ವ್ಯಕ್ತಿ ಅಪೀಲ್ಗೆ ಹೋಗುವಂಥ ರೈಟ್ಸ್ ಇರುತ್ತೆ ಆ ವ್ಯಕ್ತಿ ಹತ್ರ. ಸೊ ದಿಸ್ ಈಸ್ ಅಂಡರ್ ಸೆಕ್ಷನ್ 89.
ನೆಕ್ಸ್ಟ್ ಇಲ್ಲಿಂದ ಇನ್ನೂ ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗುತ್ತೆ ಸೆಕ್ಷನ್ಸ್ ಅದರ್ ರೂಲ್ಸ್ ರಿಗಾರ್ಡಿಂಗ್ ಪ್ರಾಸೆಸ್. ಸೊ ಇದರಲ್ಲಿ ನಾವು ಸರ್ಚ್ ವಾರೆಂಟ್ ಎಲ್ಲನೂ ಸಹ ಡಿಸ್ಕಸ್ ಮಾಡೋಣ ಫರ್ದರ್ ಟಾಪಿಕ್ಸಲ್ಲಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋಲಿ ನಾನು ನಿಮಗೆ ಈ ಟಾಪಿಕನ್ನು ಕವರ್ ಮಾಡ್ತೀನಿ. ಅಗೇನ್ ಸ್ವಾತಿ ಲಾ ಕ್ಲಾಸಸ್ಸಲ್ಲಿ ಕಾಂಪ್ರಿಹೆನ್ಸಿವ್ ಬ್ಯಾಚ್ ನಡೀತಿದೆ. ಪ್ರಿಲಿಮ್ಸ್ ಮೇನ್ಸ್ ಆ್ಯಂಡ್ ಇಂಟರ್ವ್ಯೂಗೆ ನೀವು ಅಡ್ಮಿಷನ್ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಇನ್ನು ಸಿಂಗಲ್ ಬ್ಯಾಚ್ ಫೌಂಡೇಶನಿಂದ ನಡೀತಿರುವಂಥ ಕ್ಲಾಸಸ್ಸಿಗೆ 9650849915 ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೋಬಹುದು. ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ಗೂ ಸಹ ನೀವು ಬೇಕಿದ್ರೆ ಎನ್ರೋಲ್ ಮಾಡ್ಕೋಬಹುದು. ಕ್ಲಾಸಸ್ ನಿಮಗೆ ಲೈವ್ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ನಡೀತಿರುವಂಥದ್ದು. ಸ್ಟಡಿ ಮಟೀರಿಯಲ್ ಆ್ಯಂಡ್ ಮಾಕ್ ಟೆಸ್ಟ್ ಕಂಡಕ್ಟ್ ಆಗುತ್ತೆ. ನಿಮಗೆ ಪ್ರತಿಯೊಂದು ಸಬ್ಜೆಕ್ಟ್ಗೂ ಸಹ ನಿಮಗೆ ಮಾಕ್ ಟೆಸ್ಟ್ ಅನ್ನೋದಿರುತ್ತೆ. ಸೊ ಇದಿಷ್ಟು ನಿಮಗೆ ತುಂಬಾ ನಾಮಿನಲ್ ಪ್ರೈಸಲ್ಲಿ ಸಿಗ್ತಿರೋವಂಥದ್ದು. ಸೊ ನೀವು ಆದಷ್ಟು ಬೇಗ ನಿಮ್ಮ ಅಡ್ಮಿಷನ್ಸನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಸ್ ಇಷ್ಟ ಆಗಿದೆ, ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಿ ಅಂತಂದರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಹಾಗೆ ಪ್ರತಿಯೊಬ್ಬ ನಿಮ್ಮ ಲಾ ಸ್ಟೂಡೆಂಟ್ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.